ಬಾರನ್ನ ತಾಯಿ ಬೇಗನೆ ನಿಕ್ಕೈ ಪಿಡಿದೆನ್ನನು ಕಾಪಾಡಬೇಕು. ಬಾರನ್ನ ತಾಯಿ ಬೇಗನೆ ನಿಕ್ಕೈ ಪಿಡಿದೆನ್ನನು ಕಾಪಾಡಬೇಕು. ಬಾರನ್ನ ತಾಯಿ ಬೇಗನೆ ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೆ ನಮ್ಮ. ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೆ ನಮ್ಮ. ಬಂದು ಬಂದು ತಿಂದೇ ಹೋದರು ಈ ಬಂಧುಗಳು, ಬಂದು ಬಂದು ತಿಂದೇ ಹೋದರು. ಬಾರನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು. ಬಾರನ್ನ ತಾಯಿ ಬೇಗನೆ ಮೆಚ್ಚುವವರ ನೆಚ್ಚಿಕೊಂಡೆ ಹೆಚ್ಚು ಹೆಚ್ಚು ಮೇಚಲೆಂದು. ಮೆಚ್ಚುವವರ ನೆಚ್ಚಿಕೊಂಡೆ ಹೆಚ್ಚು ಹೆಚ್ಚು ಮೇಚಲೆಂದು ಹುಚ್ಚು ಹಿಡಿಸಿ ಹೊರಟೆ ಹೋದರು ಈ ಹೊಗಳು ಭಟ್ಟರು. ಹುಚ್ಚು ಹಿಡಿಸಿ ಹೊರಟೆ ಹೋದರು. ಬಾರನ್ನ ತಾಯಿ ಬೇಗನೆ ನೀ ಕೈ ಪಿಡಿದೆನ್ನನು ಕಾಪಾಡಬೇಕು. ಬಾರನ್ನ ತಾಯಿ ಬೇಗನೆ
ಅವನುಂಡೆ ಕೈಯೋ ಓಂ ಯದೇ ಗಣಪುಷ್ಪೇ ಓಂ ಯದೇ ಗಣಪುಷ್ಪೇ ವನ್ನಿಮುತ್ತಯೇ ನಮಃ ಓಂ ಯದೇ ಗಣಪುಷ್ಪೇ ನಮಃ ವಿಚೈತನ್ಯಾಯ ನಮಃ ಓಂ ಚಿತ್ರಲಿಂಗನಾರಾಯಣ ಸ್ವಾಹಾ ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಶಾತವೇದಮುದಾರಂ ಸುವರ್ಣವರ್ಣಂ ಸಮಿತಿಂ ಶುಭೋಮುಖಂ ಓಂ ಅಗ್ನೇಯಂ ಶ್ರೀರಾಮಕೃಷ್ಣಾಮಹೇ ಓಂ ಶ್ರೀರಾಮಕೃಷ್ಣಾಮಹೇ ನಾರಾಯಣ Swaha
रामकृष्णाय स्वाहा। ॐ ऐं सर्वदेवदेवी स्वरूपाय श्रीरामकृष्णाय 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 स्वाहा। श्रीरामकृष्णाय स्वाहा। ॐ ऐं सर्वदेवदेवी स्वरूपाय 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 श्रीरामकृष्णाय स्वाहा। ॐ ऐं सर्वदेवदेवी स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। देवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। देव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री शारदादेव्यै स्वाहा। ॐ ऐं ह्रीं सर्वदेवदेवी स्वरूपिण्यै श्री
सर्वदेवदेवी स्वरूपाय श्रीरामकृष्णाय स्वाहा। ओम सांगाय सावरणाय शक्तिकाय पार्षदाय भक्ताय सर्वदेवदेवी स्वरूपाय श्रीरामकृष्णाय स्वाहा। ओम सांगाय सावरणाय शक्तिकाय पार्षदाय भक्ताय सर्वदेवदेवी स्वरूपाय श्रीरामकृष्णाय स्वाहा। श्रीरामकृष्णाय स्वाहा। ओम इदं पूर्णं प्राणसंविदेहधर्माधिकारतो यावत्स्वप्नसुप्तावस्थासु मनसा वाचा कर्मणा हस्ताभ्यां वद्भ्यां नरेण चित्ता यत्कृतं तत्सर्वं ब्रह्मार्पणं भवतु स्वाहा। मामदीयं च सकलं श्रीरामकृष्णचरणे समर्पये। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शान्ति शान्ति शान्तिः। हरिः ओम तत्सत्। श्रीरामकृष्णार्पणमस्तु। जय श्री गुरु महाराज की जय। श्री महामाई की जय। श्री स्वामी महाराज की जय। ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ, ಓಡಿ ಬಾರಮ್ಮ. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ, ಓಡಿ ಬಾರಮ್ಮ. ಯಾರ ದೋಷಗಳೆಷ್ಟು ನನಗೇಕೆ ಬೇಕು, ಯಾರ ದೋಷಗಳೆಷ್ಟು ನನಗೇಕೆ ಬೇಕು, ನನ್ನ ದೋಷವ ತಿದ್ದಿ ನೀಸಲಬೇಕು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆನದೆ ಓಡಿ ಬಾರಮ್ಮ, ಓಡಿ ಬಾರಮ್ಮ. ಪಾಪಿಗಳನ್ನು ಧರಿಬ ನೀ ದಯಾ ಸಿಂಧು, ಪಾಪಿಗಳನ್ನು ಧರಿಬ ನೀ ದಯಾ ಸಿಂಧು, ನೀಡೆನಗೆ ಕರುಣೆ ಆ ಕೃಪೆಯ ಬಿಂದು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆನದೆ ಓಡಿ ಬಾರಮ್ಮ, ಓಡಿ ಬಾರಮ್ಮ. ತಾಯಿ ನೀನಿರುತ್ತಿರಲು ತಬ್ಬಲಿಯೇ ನಾನು, ತಾಯಿ ನೀನಿರುತ್ತಿರಲು ತಬ್ಬಲಿಯೇ ನಾನು, ವಾತ್ಸಲ್ಯ ಸುಧೆಯುಣಿಸಲಾರೆಯ ನೀನು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆನದೆ ಓಡಿ ಬಾರಮ್ಮ, ಓಡಿ ಬಾರಮ್ಮ.
ಮಂದಿರದಿ ನಿತ್ಯ ನಲಿದಾಡು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ, ಓಡಿ ಬಾರಮ್ಮ. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ, ಓಡಿ ಬಾ. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಸಾನುರಾಗದಿಂದ ಹರಿಯ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಹಳು. ಏನು ಧನ್ಯನಾದ ಪುರಂದರ, ಶರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳು, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳು. ಸಾನುರಾಗದಿಂದ ಹರಿಯ, ಸಾನುರಾಗದಿಂದ ಹರಿಯ ಸರ್ವದೋಷರಹಿತನಾದ ಶರ್ವವಂದ್ಯನಾದ ಪುರಂದರ, ಶರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳು, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳು. ಸಾನುರಾಗದಿಂದ ಹರಿಯ, ಸಾನುರಾಗದಿಂದ ಹರಿಯ ತಾನೇ ಚರಿತನಾದ ಹರಿಯ, ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾ ಛತ್ರ ಚಾಮರ ವ್ಯೋಟ ದೇವಿ. ಕೋಟಿ ಕೋಟಿ ನೃತ್ಯರಿರಲು ಕೋಟಿ ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಸಾನುರಾಗದಿಂದ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿರ್सीदसादनं. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ಧೀನಾಮ ವಿಕ್ರಮತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹಂತಿ ಶಾಂತಿಃ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ
अवतु वक्तारम्। ॐ शान्ति शान्ति शान्तिः। ॐ भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैः सुष्ठुवागुंसस्तनूभिः, यजेमदेवहितैर्यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्ददातु। ॐ स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे अभयो कृत्वा प्रणमामि मुहुर्मुहुः। नमः श्रीराजाय विवेकानन्दसूरये सच्चित्सुखस्वरूपाय स्वामिने तापहारे पुरुषकमले माधवे ब्रह्मानन्दनमस्तुभ्यं सद्गुरो लोकनायक योगानन्दप्रेमानन्द ज्ञानी रामकृष्ण गतप्राणा सर्वान् तान् प्रणमाम्यहम्। श्री गुरु महाराज की जय। जय श्री महामाई की जय। जय श्री स्वामी जी महाराज जी की जय। भद्रासुमनस्य माना मया दुष्टानुदमाना दुरुक्तां गृहत्वदेम विदथे सुवीराः। त्वया दुष्टऋषिर्भवति देवि त्वया ब्रह्मा गतश्रीरुतत्वया। त्वया दुष्टश्चित्रं विन्दते वसुसा पुष्करस्रज। अप्सरासु च या मेधा गन्धर्वेषु च यन्मनः। दैवी मेधा सरस्वती सा मेधा सुरभिर्जुषा स्वाहा। आमां मेधा सुरभिर्विश्वरूपा हिरण्यवर्णा जगते जगम्या। ऊर्जस्वती वयसा पिङ्गमाना सा मां मेधा सुप्रतीकाशिषन्ताम्। ॐ शान्ति शान्ति शान्तिः। ॐ तच्छयोरावृणीमहे गातुर्यज्ञाय गातुर्यज्ञपतये दैवी स्वस्तिरस्तु नः। स्वस्तिर्मानुषेभ्यः ऊर्ध्वं जिगातु भेषजं शन्नो अस्तु द्विपदे शञ्चतुष्पदे। ॐ शान्ति शान्ति शान्तिः। जय श्री गुरु महाराज जी की जय। जय श्री महामाई की जय। जय श्री स्वामी जी महाराज जी की जय।
परमं पदम् विश्वतः परमां नित्यं विश्वं नारायणम् विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगुं शाश्वतगुं शिवमच्युतम् नारायणं महाज्ञेयं विश्वात्मानं परायणम् नारायणपरो ज्योतिरात्मा नारायणः परः नारायणपरं ब्रह्म तत्त्वं नारायणः परः नारायणपरो ध्याता ध्यानं नारायणः परः जगदखिलं महत् सन्ततगुं शिलाभिस्तुलं पद्याघोषसङ्गिपम् तस्यान्ते सुशिवगुं सूक्ष्मं तस्मिन् सर्वं प्रतिष्ठितम् तस्य मध्ये महानग्निर्विश्वाख्यर्विश्वतोमुखः सोऽग्रभुर्विमदन् तिष्ठन्नाहारमजरः कविः युर्यगोद्वमदशायी रश्मयस्तस्य सन्तता सन्तापयति स्वं देहमापादतलमस्तकः तस्य मध्ये वह्निशिखा मणीयोर्ध्वा व्यवस्थितः नीलतो यदमध्यस्थाद्विद्युल्लेखेव भास्वरा नीवारशोकवर्तन्वी पीताभा स्वस्त्यनूपमा तस्य ऊर्ध्वरेतं विरूपाक्षं विश्वरूपाय वै नमो नमः ॐ नारायणाय विद्महे वासुदेवाय धीमहि तन्नो विष्णुः प्रचोदयात् ॐ शान्तिः 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 सहना भवतु सहनौ भुनक्तु सह वीर्यं करवावहै ॐ शान्तिः 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 हरिः ॐ तत्रापि दग्रं गगनं विशोकस्तस्मिन् यदन्तस्तदुपासितव्यम् यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः ॐ यश्छन्दसा वृषभो विश्वरूपः छन्दोऽभ्योऽद्यमृतात् सम्बभूव समेन्द्रो मेधया आस्पृणोतु अमृतस्य देवधारणो भूयासं शरीरं मे विचर्षणं जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पीतः श्रुतं मे गोपाय ॐ शान्तिः 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 मधुनक्तमुतोषसि मधुमत्पार्थिवगुं रजः मधुद्यौरस्तु नः पिता मधुमानो वनस्पतिर्मधुमागुम् अस्तु सूर्य
दुःख जाय संपद तव श्रीपद भवगोष्पद वारियथाय प्रेमार्पण सम दर्शन प्रेमार्पण सम दर्शन जग जन दुःख जाय नमो नमो प्रभुवाक्यमनातीत नमो नमो प्रभुवाक्यमनातीत मनोवचनैकाधार प्रभु मनोवचनैकाधार ज्योतिरज्योतिभुजल हृदि कंदर ज्योतिरज्योतिभुजल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभुवाक्यमनातीत नमो नमो प्रभुवाक्यमनातीत मनोवचनैकाधार प्रभु मनोवचनैकाधार ज्योतिरज्योतिभुजल हृदि कंदर ज्योतिरज्योतिभुजल हृदि कंदर तुमि तमो भंजनहार प्रभु तुमि तमो भंजनहार धे 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 लंग रंग भंग बाजे अंग संग मृदंग धे 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 लंग रंग भंग बाजे अंग संग मृदंग गाई छे छंद भक्त वृंद आरती तोमार गाई छे छंद भक्त वृंद आरती तोमार जय जय आरती तोमार हर हर आरती तोमार शिव शिव आरती तोमार खंडन भवबंधन जगवंदन वंदितो माय जय श्री गुरु महाराज जी की जय बंदिम मसलहु ಅಲೆದಲೆದು ಅತಿದಣಿದು ನೆಲೆಗಾಣ್ದೆ ನಿನ್ನಡಿಗೆ ಎಲೆ ತಾಯಿ ಕಡೆಗಿಂದು ಬಂದೆಮ್ಮ ಸಲಹು ಕೊನೆಯೇ ಇಲ್ಲ ಈ ನಮ್ಮ ದುಃಖಕ್ಕೆ ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ ಮನದಲ್ಲಿ ಬನದಲ್ಲಿ ನೆಮ್ಮದಿಯೂ ಇನಿತಿಲ್ಲ ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ ಮನದಲ್ಲಿ ಬನದಲ್ಲಿ ನೆಮ್ಮದಿಯೂ ಇನಿತಿಲ್ಲ ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ ಜನನಿ ಮಂಗಳ ಮೂರ್ತಿ ಕಳೆಯಮ್ಮ ಕಲುಷಾರ್ತಿ ಅಲೆದಲೆದು ಅತಿರಣಿದು ನೆಲೆಗಾಂಡೆ ನಿನ್ನಡಿಗೆ ಎಲೆ ತಾಯೇ ಕಡೆಗಿಂದು ಬಂದೆಮ್ಮ ಸಲಹು
ಪರಮಹಂಸರ ಕರುಣೆ ರೂಪಿಣಿಯೇ ನೀತಾಯೇ ಪರಮಹಂಸರ ಕರುಣೆ ರೂಪಿಣಿಯೇ ನೀತಾಯೇ ಪರತನವನರಿಯದಿಹ ಪ್ರೇಮದಂಬುಧಿ ಜಲವ ಪರಮಹಂಸರ ಕರುಣೆ ರೂಪಿಣಿಯೇ ನೀತಾಯೇ ಪರತನವನರಿಯದಿಹ ಪ್ರೇಮದಂಬುಧಿ ಜಲವ ಎರೆದೆಮ್ಮನುದ್ಧರಿಸು ಪತಿತ ಪಾವನೆ ಮಾತೆ ಎರೆದೆಮ್ಮನುದ್ಧರಿಸು ಪತಿತ ಪಾವನೆ ಮಾತೆ ಶಾರದಾಯಿನಿ ಪರಮೆ ಅಕಳಂಕ ಚರಿತೆ ಅಲೆದಲೆದು ಅತಿರಣಿದು ನೆಲೆಗಾಂಡೆ ನಿನ್ನಡಿಗೆ ಎಲೆ ತಾಯಿ ಕಡೆಗಿಂದು ಬಂದೆಮ್ಮ ಸಲಹು ಬಂದೆಮ್ಮ ಸಲಹು ಬಂದೆಮ್ಮ ಸಲಹು. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿ ಭೂತೆ ಸನಾತನಿ ಗುಣಾಶ್ರಯೇ ಗುಣಾಮಾಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. जय श्री भगवान श्री रामकृष्ण परमहंस देव की जय. श्री शारदा माई की जय. श्रीमत स्वामी विवेकानंद जी महाराज जी की जय. ಸುಶ್ರಾವ್ಯವಾದ ಭಜನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿಕೊಟ್ಟ ಶ್ರೀ ಸಂತೋಷ್ ಅವರಿಗೆ ಧನ್ಯವಾದಗಳು. ಪರಮಪೂಜ್ಯ ಸ್ವಾಮೀಜಿಯವರನ್ನು ಶ್ರೀಯುತ ಗಿರೀಶ್
ಕೌಸಗಿ ಮತ್ತು ಶ್ರೀ ರಾಜೇಶ್ ಎನ್ ಜಗದಾಲೆ ಅವರನ್ನು ನಾನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ವಿಷ್ಣುಮಾಯಂಜಿ ಮಹಾರಾಜರವರು ವೇದಿಕೆ ಮೇಲೆ ಅತಿಥಿಗಳನ್ನು ಕರೆದುಕೊಂಡು ಬರಬೇಕು ಅಂತ ಕೇಳ್ಕೊತೆ. ರಾಮಕೃಷ್ಣ ಮಿಷನ್ ಶಿವನಹಳ್ಳಿ ಶ್ರೀ ಶಾರದಾ ದೇವಿ ವಿದ್ಯಾ ಕೇಂದ್ರದ ಬಾಲಕರ ವಿಭಾಗದ ಈ ನೂತನ ಕಟ್ಟಡದ ಲೋಕಾರ್ಪಣೆಗಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮವನ್ನು ಸ್ವಾಗತ ಮತ್ತು ಪರಿಚಯ ಭಾಷಣದೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ನಡೆಸಿಕೊಡುವವರು ಡಾಕ್ಟರ್ ಎಸ್ ಅಯ್ಯಪ್ಪನ್. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಶಿವನಹಳ್ಳಿ ರಾಮಕೃಷ್ಣ ಮಿಷನ್ನಿನ ಶ್ರೀ ಶಾರದಾ ದೇವಿ ವಿದ್ಯಾಕೇಂದ್ರದ ಬಾಲಕ ಶಾಲಾ ಭವನದ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಮನ ಮತ್ತು ಸುಸ್ವಾಗತ. ಇಂದಿನ ಮುಖ್ಯ ಅತಿಥಿಗಳಾದ ಬೇಲೂರು ರಾಮಕೃಷ್ಣ ಮಹಾಸಂಘದ ಉಪಾಧ್ಯಕ್ಷರು ಹಾಗೂ ಚೆನ್ನೈನ ರಾಮಕೃಷ್ಣ ಮಠದ ಅಧ್ಯಕ್ಷರು ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಅವರಿಗೆ ಅವರ ದಿವ್ಯ ಸಾನ್ನಿಧ್ಯಕ್ಕೆ ವಂದಿಸುತ್ತಾ ಅವರಿಗೆ ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಿಂದ ಪುಷ್ಪಗುಚ್ಛದೊಂದಿಗೆ ಸ್ವಾಗತ. A hearty welcome to the esteemed guest, Managing Director and CEO of the Canfin Homes Limited, Shri Girish Kousagi, who is gracing this occasion and also who inaugurated the Calssroom block today. Shri Kousagi brings with him a long corporate experience, and our gratitude to you, sir, and welcome to you. And a hearty welcome with a bouquet of flowers from our girl students. ಭವನ ನಿರ್ಮಾಣಕ್ಕೆ ಸಹಾಯ ಹಸ್ತ ಚಾಚಿ ಲೈಬ್ರರಿ ಮತ್ತು ಲ್ಯಾಬೊರೇಟರಿ ಬ್ಲಾಕ್ನು ಇವತ್ತು ಉದ್ಘಾಟಿಸಿದ ಜಗದಾಲೆ ಇಂಡಸ್ಟ್ರೀಸ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರಾದ ಶ್ರೀ ರಾಜೇಶ್ ಜಗದಾಲೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಸ್ವಾಗತ. ಅದರೊಟ್ಟಿಗೆ ಅವರ ಪರಿವಾರನೂ ಇವತ್ತು ಬಂದಿದೆ, ನಿಮಗೆ ಕೂಡ ಹೃತ್ಪೂರ್ವಕ ಸ್ವಾಗತ. We also have amidst us Shri Prashant Chennai, DGM Canfin Homes Limited, and Shri Prashant Malya ji, DGM of the Canfin Homes. To both Mr. Chennai and Mr. Malya, a hearty welcome, and to all colleagues from Canfin Homes. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಬೆಂಗಳೂರು ಬಸವನಗುಡಿ ರಾಮಕೃಷ್ಣ ಮಠದ ಅಧ್ಯಕ್ಷರಾದ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜರವರಿಗೆ ಪ್ರಣಾಮಗಳನ್ನೇ ಸುಸ್ವಾಗತ, ನಮ್ಮ ನಮನಗಳು. ಶಿವನಹಳ್ಳಿಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಅದರ ಕೇಂದ್ರ ಬಿಂದು ಆಗಿರುವ ನಮ್ಮ ಇಂದಿನ ಬಾಲಕರ ಶಾಲಾ ಭವನದ ರೂವಾರಿ ಶಿವನಹಳ್ಳಿ ರಾಮಕೃಷ್ಣ ಮಿಷನ್ನಿನ ಕಾರ್ಯದರ್ಶಿ ಶ್ರೀಮತ್ ಸ್ವಾಮಿ ವಿಷ್ಣುಮಾಯಂಜಿ ಮಹಾರಾಜರವರಿಗೆ ಭಕ್ತಿಪೂರ್ವಕ ನಮನ ಮತ್ತು ಸ್ವಾಗತ. ಇಲ್ಲಿ ಉಪಸ್ಥಿತರಿರುವ ರಾಮಕೃಷ್ಣ ಮಹಾಸಂಘದ, ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನಿನ ಎಲ್ಲ ಯತಿವರಿಯರಿಗೆ ಭಕ್ತಿಪೂರ್ವಕ ನಮನಗಳು ಮತ್ತು ಹೃತ್ಪೂರ್ವಕ ಸ್ವಾಗತ. ಶಾಲೆಯ ಇವತ್ತು ತುಂಬ ಜನ ಇಲ್ಲಿ ಈ ಕಟ್ಟಡ ನಿರ್ಮಾಣದಲ್ಲಿ ಬಹಳ ಜನ ಭಾಗಿಯಾಗಿದ್ದಾರೆ. ಅವರಿಗೆಲ್ಲ ಸ್ವಾಗತ ಕೋರ್ತಾ ಮತ್ತು ಶಿವನಹಳ್ಳಿ ರಾಮಕೃಷ್ಣ ಮಿಷನ್ನಿನ ಮ್ಯಾನೇಜಿಂಗ್ ಕಮಿಟಿಯ ಎಲ್ಲ ಸದಸ್ಯರಿಗೆ, ಬಸವನಗುಡಿ ರಾಮಕೃಷ್ಣ ಆಶ್ರಮದ ಅಡ್ವೈಸರಿ ಕಮಿಟಿಯ ಎಲ್ಲ ಸದಸ್ಯರಿಗೆ ಆದರದ ಸ್ವಾಗತ. ಇಲ್ಲಿನ ಪಂಚಾಯಿತಿಯ ಸನ್ಮಾನ್ಯ ಸದಸ್ಯರಿಗೆ, ನೆರೆದಿರುವ ಎಲ್ಲ ಅತಿಥಿಗಳಿಗೆ, ಭಕ್ತವೃಂದಕ್ಕೆ, ಸನ್ಮಿತ್ರರಿಗೆ, ವಿದ್ಯಾರ್ಥಿ ಪೋಷಕ ವೃಂದಕ್ಕೆ ನಮ್ಮ ಸ್ವಾಗತ. ಹಾಗೆಯೇ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ,
ಯೂಟ್ಯೂಬ್ನಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಬಂಧುಗಳಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಒಂದು ಕನಸನ್ನು ನನಸು ಮಾಡಿದ ಈ ದಿನ ನಮ್ಮ ಜೊತೆಯಲ್ಲಿರುವ ಎಲ್ಲ ಸನ್ಮಿತರಿಗೆ, ಬಂಧುಗಳಿಗೆ ಸ್ವಾಗತ ಬಯಸುತ್ತಾ, ಈ ಅವಕಾಶಕ್ಕಾಗಿ ಪೂಜ್ಯ ಸ್ವಾಮೀಜಿಗಳಿಗೆ ವಂದನೆ ಸಲ್ಲಿಸುತ್ತಾ ನನ್ನ ಈ ಸ್ವಾಗತ ನಮನಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಸ್ವಾಗತ ಮತ್ತು ಪರಿಚಯ ಭಾಷಣವನ್ನು ಮಾಡಿಕೊಟ್ಟ ಡಾಕ್ಟರ್ ಎಸ್ ಅಯ್ಯಪ್ಪನವರಿಗೆ ಧನ್ಯವಾದ. ರಾಮಕೃಷ್ಣ ಮಿಷನ್ ಶಿವನಹಳ್ಳಿ ಮತ್ತು ಶಾರದಾ ದೇವಿ ವಿದ್ಯಾ ಕೇಂದ್ರದ ಪರಿಚಯ ಮತ್ತು ವರದಿಯನ್ನು ನೀಡಬೇಕು ಅಂತ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ವಿಷ್ಣುಮಾಯಂಜಿ ಮಹಾರಾಜರವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶುತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಯಥಾಗ್ನೇರ್ದಾಹಿಕಾ ಶಕ್ತಿ ರಾಮಕೃಷ್ಣೇ ಸ್ಥಿತಾ ಹ್ಯ ಸರ್ವವಿದ್ಯಾ ಸ್ವರೂಪಾಂ ತಾಂ ಶಾರದಾಂ ಪ್ರಣಮಾಮ್ಯಹಂ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. Most revered Gautamanandaji Maharaj and my dear elder sannyasin brothers and devotees and guests, and of course children and villagers. Today I have come here to give a brief history of Ramakrishna Mission. I will touch here and there one day. I will not take more than 5 to 10 minutes. The history is long. Started in 1984-85. We had a youth convention, all Karnataka youth convention, at the call of the most revered Shivanahalli Maharaj, the then president of Ramakrishna Mutt and Ramakrishna Mission. In that youth convention, it was decided that we have to take now some important work, service activities in the rural side. After a long search, we selected Jagdale, Shivanahalli, Panchayat, mainly because of 3 reasons. First, it is nearer to Bangalore, approachable distance of 30 kilometers only. Secondly, it needed immediate developmental activities because there was no road, no electricity, no shop, no medical facility, no worthwhile education, no bus facility. When we talked about this to the then Chief Minister, Mr. Ramakrishna Jagdale, I told him, sir, Bangalore is an international city, fast developing, and then it's a hub of intellectual culture. So nearer, just at the outskirts of that intellectual city, we are having a place where there is no electricity, no worthwhile education, no hospital facility, no road, no facilities for a decent human living. Then he told me jokingly, have you seen a lamp? Behind the lamp, down the lamp, there is shadow. Like that, lamp is there. Behind this down is only the shadow of illiteracy and ignorance, poverty, everything. We thought that we had to do something. We took up the challenge, started with medical facility right in 1984-85 August. Then after that, we started laying the electricity. Nobody was willing to take up. So we do the contract ourselves and did the work with the help of volunteers, with the help of villagers and other people. Within a span of 3 months, we laid the electric line. Main villages, Jagdale and Shivanahalli, was given electricity.
Then we started school. It's a strange history starting with the school. Previously, there was a school, government school, attended by only 4 children. For want of attendance, they closed the government school. When we approached the authorities, they dissuaded us, telling that why waste unnecessarily your time, energy, money, resources. Nobody will be coming for education. But we persisted. As a model, the government decided to hand over the existing government school to a private institution, the first of its kind in Karnataka. Government handing over an education institution to a private institution to run it. We started the school in 85 June with a beautiful homa by Ganapati Somayaji. We had the first year 64 children. And then it grew. We had the Kannada medium from 1 to 4 at that time. Next year we had the 5th and 6th, 7th, 8th, like that. It grew up to 300 children. From the beginning, it's a great help and a pillar for all our efforts. Sri Nagaraj Jagdale, the father of Sri Rajesh Jagdale. He helped us. In fact, the land in which this building was built and the land in the Brahmanandavana, we call it, where the monks' quarters also situated, are all donated by him only. He bought it and donated to the Ramakrishna mission. More than 30 acres of land he donated. The old school building, we started in 1985, but for his help, he could not have constructed it within a span of 9 months. It is still working condition. We are conducting classes there. We started the medical facilities. The medical facilities was also helped by his pharmaceutical company, Jagat Industries. From the beginning, he used to unstintingly help us. So many times he used to help, so many times he used to come to the village with a bundle of huge quantity of buns and other things and distribute to the children. Along with them, he will sit and chat with them and then ask them to read well, study well. That was a tradition. I am happy that his children, his son, he is continuing the tradition and helping us. The beautiful laboratories and library buildings. But for his timely help of 2.15 crores, we could not have completed it. It will not be out of place for us to thank the Canfin Homes. They are helping us for the past 1 decade in several ways. Either by giving notebooks or lab materials, or recently by donating 1.15 crores for building the classroom blocks. We owe our gratitude to so many other people, but for their help, we could not have completed this beautiful building. Our aim was to give the rural children, middle class people and the tribals and the backward community people the best possible education, which we are trying. Many people came and saw the buildings and said, Swamiji, this building, are you going to start a college? He said, no, it is for the school, primary school and middle school children. What a wonderful building. If I am a child, I would love to come and study here. That was a reaction from many of the people who came here. The ambience is so good. The building construction beautifully done. Ambience is very good. And we have a very beautiful library consisting of more than 10 to 12,000 books and still adding.
We fervently hope that all the children of this area and the surrounding area will take the maximum benefit of this institution and grow and grow. You see, every incident happened here. I am extremely reminded of the grace of Holy Mother. But for Holy Mother's grace, the whole project would not have come. Unstintingly, she has graced us in so many ways. When we wanted to build a girls' block, strange thing happened. First, we approached Infosys Foundation. They wrote to me back saying that they are preoccupied with several other constructions. We will not be able to support you this time. We kept quiet. Strangely enough, after 3 months, Sudhamurti herself rang up and asked me, Swamiji, you asked me something. What is that? I forgot that. What is that? I said that we wanted to have a building for the girls' school, CBSE education. Immediately, even without an application, she said, yes, Swamiji, we will build it. She never asked about the plan, estimate, or even a letter. She immediately sent a letter that we will be happy to build the girls' block and hand it over. Please send us the approved, sanctioned, estimate and other things, plans and other things. We sent it. The work was started. We thought it would have cost us about 5 crores, but ultimately it went up to 9 crores. She helped us. Similarly, after the foundation ceremony was done for the girls' block, even before that, we thought what to do for the boys' block. Canfin Homes came and then said, Swamiji, we will be able to do the school block, classroom block, consisting of 6 classrooms, costing about 1.15 crores. Immediately they sanctioned. And then we thought another major portion is the library, laboratory, and the computer science blocks and other. I thought of approaching Jagdale Industries. I went there on a Tuesday, just before the foundation ceremony of the girls' block. It took just 1 minute for me to talk to Rajesh Jagdale and his decision of sanctioning whatever may be the cost. Within a minute, he sanctioned the whole thing. That is the greatness of these people helping us, and more than that, it is the Mother's grace, nothing else. We never expected that we will be able to do so much. I never went outside here and there and collecting money. All Mother did it. Nothing I did. It's all Mother, 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 nothing else. And for the teachers also, by the grace of Mother, we have a very good set of teachers now. Wonderfully talented. More than wonderful talent. By the grace of the Mother, wonderfully motivated to serve the poor children. It's all her grace. It's all her grace, nothing else. Further, we have to travel a lot. This school is mainly meant for the poor, lower middle class people. So we have kept the fees to the bare minimum. We don't want to give them completely free. That is why we are giving everything, including afternoon food, uniform, 2-3 sets of uniforms, notebooks, textbooks, and all education materials, including extracurricular activities like karate, music class, dance class, everything. For the first to third standard, we are now charging 10,000 rupees per year. For the next grade,
15,000, and the 8th standard we are charging only 20,000. Many people ask me, Swamiji, this 20,000, is it meant for 1 month's fees or what? We said, it is a yearly fees. It's highly subsidized. And for that, we expect a predicted deficit of 60 to 70 lakhs a year. I'm sure that Mother's grace will be there. And she will see that it comes through. Thank you all for coming and encouraging us. And I have to thank revered Maharaj profusely, because last time when he came, then itself I requested him that you have to come again for the inauguration of the boys' school building, which will be ready by another 2-3 months. He immediately said, yes, I will come. He himself fixed the date and informed me that I am coming. I am extremely grateful for revered Maharaj for his so kindness. From the beginning, he is very fond of Shivanahalli and its project. He used to always inquire, how is the school, how are the children, how are the tribals, how are the Shilkas, how are the other people studying. So I thank you once again, revered Maharaj. Thank you all for again. Thank you. Jai Shima, Jai Shima, Jai Shima. Thank you, Swamiji, for giving us all the glimpse of activities of Ramakrishna Mission Shivanahalli and a bird's eye view of the origin of Sarada Devi Vidya Kendra. Thank you, Swamiji. May I now request Shri Girish Kousagi, MD and CEO of Canfin Homes, to say a few words on this occasion. Hare Srinivasa, Raghavendra, Krishna Govinda Mukunda. Srimat Swami Gautamanandaji Maharaj, Vice President Ramakrishna Math and Ramakrishna Mission and Adhyaksha Sri Ramakrishna Math, Chennai, present on the occasion. Associate Chief Guest Sri Rajesh in Jagdale, Chairman and Managing Director of Jagdale Industries Private Limited. All the Gurujis, devotees, children, ladies and gentlemen, I am privileged and delighted to be here today amongst all of you on this very special occasion of inaugurating boys' school. I think Ramakrishna Mission is now, I think, more than a century old, trying to uplift the mankind, doing social service, trying to help improve the quality of education, healthcare. I think in all spheres they are there. And I am very honored to be part of this mission along with Jagdale Group of Companies. I think Jagdale Group of Companies have been really supporting for this cause from a very, very long time. I think probably we came into picture about maybe in last few years. I think a philanthropic approach for an organization which is widely held, it's no big deal. But for a privately held company, philanthropic approach is something, which has to be really, really appreciated. I really thank you. Because it is out of their share of profit, that they want to contribute to the society. It is generally said, Annadana Tumba Sreshta. But I think along with that, Vidya Dana is important. Because if we get into Annadana, it only takes care of hunger, maybe for that day, maybe for that particular meal, or maybe for a particular period of time, maybe 1 week, 1 month, 1 year, and it can't happen perennially. But if an institution like Ramakrishna Mission, like many other institutions, try to provide quality education and create good citizens of a country,
they would in turn multiply their service not only by donating, by taking care of Annadana, but also Vidyadana. I think in that sense, Vidyadana is as equally important as Annadana. Just look at what has happened to this small village. Years back, I think there were 4 students. And can you just ever imagine government handing over the school and the administration to a mission to run it that talks about, that talks loads about the institution. And today, from 4 to 60 and odd, today to 400 plus, and we have 2 different blocks, one for boys and one for girls. And they started with nursery, and then maybe first standard to third standard, and then middle class. And now I think this year will be 8th standard, and I think the plan is next year 9th standard. And probably I think someone asked, is this building, meant for college education? I'm sure, if not today, very shortly, I think there'll be many building blocks coming up in this premises, where quality education will be given to poor students, economically weaker section. Some of them can't even afford 1 meal per day. Even today in many rural areas, there is a big, choice between life, livelihood, and education, right? If somebody has to take a decision to try and get their children educated, I think it's a big decision even today because of their financial condition. I think if that is the need, and such a beautiful state-of-the-art building, world-class building, and giving quality education at subsidized rates will encourage more and more people to come and learn. I think that is the only way forward. Canfin is a 34-year-old company. Some small brief about the company. It's a 34-year-old company, listed company, widely held, and in whatever small little way that we can try and help, we've been doing that. As I mentioned, it is an organization, so no one group. Of course, Canara Bank is a parent bank which holds about 30%. We have institutions which could be mutual funds, banks, corporate bodies, financial institutions, domestic financial institutions, foreign financial institutions, private equity funds. Together they hold about 48%. So 78% is held by Canara Bank and all the institutions, and the balance 22% is by retail investors, which means it's very widely held. So a decision to support, also because there's a need of corporate social responsibility. That is nothing, once again I want to put forth my point, that is nothing in front of the service and dedication what Guruji and all the Gurus here have committed for social cause, and also Jagdale group of companies. I keep mentioning because that's I think it's a private company, closely held company. I think it is one family which has come forward. I only pray and hope God that more strength and power be given to Ramakrishna Mission to take up more works like this, to Canfin and all the donors in whatever simple way that they're trying to support for this cause. Probably if I was a kid, I would have loved to study here. I think the atmosphere is so nice, and I mean, I really mean it, because we never got this kind of education. Let me be very, very honest. Even I stayed in a small village. Of course, the education was not subsidized and stuff like that. But if you look at the atmosphere here, it's totally away from city. I think one would be really keen to get educated. There is a difference between whether somebody has a academic qualification certificate or somebody really gets educated. I think education and someone is educated, I think there is a huge difference between these two. Because here, when somebody gets educated, I think around education, lot of value systems, lot of principles, I think it will get developed. I think that is the beauty of this place. This is a place of worship.
and let God give more strength to all of us to try and contribute more to this institution, more for similar causes in the years to come. Thank you very much. Hare Srinivasa. May now kindly request Shri Rajesh N. Jagdale to kindly honor the revered Swamijis on the dais, please. ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಅವರಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರಿಯ ಸ್ವಾಮಿ ವಿಷ್ಣುಮಯಾನಂದಜಿ, ಪ್ರಿಯ ಸ್ವಾಮಿ ನಿತ್ಯಸ್ಥಾನಂದಜಿ, ಶ್ರೀ ರಾಜೇಶ್ ಜಗದಲೆ, ಶ್ರೀ ಗಿರೀಶ್ ಕೌಸಗಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಮುಖ್ಯ ಸಾಧು ಸನ್ಯಾಸಿಗಳೇ ಮತ್ತು ಬಂಧು ಮಿತ್ರರೇ, ಶ್ರೀರಾಮಕೃಷ್ಣರ ಭಕ್ತರುಗಳೇ, ಇವತ್ತು ಒಂದು ಒಳ್ಳೆ ಈ ಉತ್ಸವ ಈ ರಾಮಕೃಷ್ಣ ಮಿಷನ್ ಶಿವನಹಳ್ಳಿಯಲ್ಲಿ ರಾಮಕೃಷ್ಣ ವಿದ್ಯಾ ಕೇಂದ್ರ ಈ ಬಿಲ್ಡಿಂಗ್ಗೆ ಫೌಂಡೇಶನ್ ಸ್ಟೋನ್ ಹಾಕ್ತವ್ ನಾನೇ. ಇವತ್ತು ಇನಾಗ್ರೇಷನ್ ಕರೆದಿದ್ದಾರೆ. ಇವತ್ತು ಇನಾಗ್ರೇಷನ್ ಆಗಿದೆ. ಈ ಟ್ರೈಬಲ್ ಏರಿಯಾ ಒಳಗೆ ಸ್ವಾಮಿ ವಿಷ್ಣುಮಯಾನಂದರು ಸುಮಾರು 35 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ರೆಸಿಡೆನ್ಷಿಯಲ್ ಆಗಿ 1996ರಿಂದ 26 ವರ್ಷಗಳಿಗಿಂತ ಹೆಚ್ಚಾಗಿರಬೇಕು. ಇಲ್ಲೇನೇ ಇದ್ದುಕೊಂಡು ಈ ಹುಡುಗರಿಗೆಲ್ಲನೂ ಟ್ರೈನಿಂಗ್ ಕೊಟ್ಟು, ಇವಾಗ ನೀವು ನೋಡಿದ್ರಲ್ಲ ಉದ್ಘಾಟನೆ ಉತ್ಸವದಲ್ಲಿ ಆಡಿದ ಹುಡುಗ, ಅವನು ಗ್ರ್ಯಾಜುಯೇಟ್ ಆಗಿ ಅವನ ಪ್ರೊಫೆಷನ್ನು ಹೆರಿಡಿಟರಿ ಪ್ರೊಫೆಷನ್ನು ಪೂಜಾರಿ ಕೆಲಸ ಮಾಡ್ತಾನೆ ಇವಾಗ, ಮತ್ತು ಗ್ರ್ಯಾಜುಯೇಟ್ ಆಗಿದ್ದಾನೆ. ಈ ಹಳ್ಳಿ ಹುಡುಗ ಅವನು ಏನು ಚೆನ್ನಾಗಿ ಹಾಡ್ದ. ಅವನು ಎಲ್ಲಿ ಬೇಕಾದರೂ ಬೆಂಗಳೂರು ಟೌನಲ್ಲಿ ಹಾಡ್ತಕ್ಕಂಥ ಶಕ್ತಿ ಇದೆ ಅವನಿಗೆ. ಅವನ್ನಾಗ ತಯಾರು ಮಾಡಿದವರು ಯಾರು? ಸ್ವಾಮಿ ವಿಷ್ಣುಮಯಾನಂದರು. ಅವನ್ನೆಲ್ಲ 8 ವರ್ಷದಲ್ಲೋ 6 ವರ್ಷದಲ್ಲೋ 5 ವರ್ಷದಲ್ಲೋ ಬಂದಿರಬೇಕು ಅವ್ರ ಹತ್ರ. ಇಲ್ಲಿ ಕ್ಲಾಸ್ 8ರವರೆಗೆ ಓದಿ ಆಮೇಲೆ ಹೊರಗಡೆ ಓದ್ತಾ ಇದ್ದ. ಮತ್ತು ಅವ್ರ ಇನ್ಸ್ಪಿರೇಷನಿಂದ ಗ್ರ್ಯಾಜುಯೇಷನ್ ಮುಗಿಸಿ ಮತ್ತು ತನ್ನ ಗ್ರಾಮದಲ್ಲಿ ಉಳ್ಕೊಂಡು ಗ್ರಾಮಗಳಿಗೆಲ್ಲ ಉಪಯೋಗ ಮಾಡ್ತಾ ಇದ್ದಾನೆ. ಪೂಜಾರಿ ಕೆಲಸ ಮಾಡ್ತಾ ಇದ್ದಾನೆ ಅವನು. ಅದೇ ನಾನು ಕೂಡ ತಬಲಾ ಭಾರತವನು ಇಲ್ಲಿನ ಸ್ಟೂಡೆಂಟು, ಅವನು ಗ್ರ್ಯಾಜುಯೇಟ್ ಆಗಿದ್ದಾನೆ. ಹಳ್ಳಿ ಹುಡುಗರು ಗ್ರ್ಯಾಜುಯೇಟ್ ಆಗೋದು ಅಂತ ಕಲ್ಪನೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಒಂದು ಕಾಲದಲ್ಲಿ ಸ್ಕೂಲ್ಗೆ ಹೋಗೋದೇ ಕಷ್ಟವಾಗಿತ್ತು. ಸ್ಕೂಲ್ಗೆ ಹೋದರೆ ಸ್ಕೂಲ್ಗೆ ಏನು ಮಾಡ್ತೀರ ಕಣೋ ಅಂತ ಹೇಳ್ತಾಯಿದ್ರು. ಇವಾಗ ಹಳ್ಳಿ ಹುಡುಗರು ಗ್ರ್ಯಾಜುಯೇಟ್ ಆಗಿ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ, ಆಶ್ಚರ್ಯದ ವಿಷಯ, ಅವ್ರಿಗೆ ಕಣ್ಣು ತೆಗಿಸಬೇಕು. ಆ ಕೆಲಸ ಮಾಡಿದ್ದು ಸ್ವಾಮಿ ವಿಷ್ಣುಮಯಾನಂದರು. ನನಗೆ ಭಾಳ ಸಂತೋಷ ಆಗ್ತದೆ. ಇಂಥ ಟ್ರೈಬಲ್ ಏರಿಯಾಗೆ ಬಂದು ಅವರು ಇಂಥ ಒಳ್ಳೆ ಕೆಲಸ ಮಾಡಿ ಇಷ್ಟು ಜನ ಮುಂದೆ ಬರ್ತಾ ಇದ್ದಾರಲ್ಲ, ಇದರೊಂದು ವಿಶೇಷತೆ ಉಂಟು. ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳೋರು, ಬೇರೆ ಎಲ್ಲರೂ ನಮಗೆ ಸ್ವತಂತ್ರ ಭಾರತ ಬರಬೇಕು, ನಾವು ಅಮೆರಿಕಾಗೆ ಸಮವಾಗಿರಬೇಕು, ಚೈನಾವನ್ನು ಮೀರಿಸಿ ಹೋಗಬೇಕು, ಹೀಗೆಲ್ಲ ಮಾತಾಡ್ತಾಯಿದ್ರು ಸ್ವಾತಂತ್ರ್ಯದ ಹಿಂದೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಹೇಳಿದರು, ಸ್ವತಂತ್ರ ಭಾರತ ಹಳ್ಳಿಗಳನ್ನು ಬರಬೇಕು, ಬೆಟ್ಟ ಗುಡ್ಡಗಳಿಂದ ಬರಬೇಕು, ಆ ಗುಡ್ಡಗಾಡಿನಲ್ಲಿರ್ತಕ್ಕಂಥ ಟ್ರೈಬಲ್ಗಳಿಂದ ಬರಬೇಕು ನಮ್ಮ ಸ್ವತಂತ್ರ ಹಿಂದೂಸ್ತಾನ ಅಂತ ಹೇಳೋರು. ಈ ಟ್ರೈಬಲ್ಗಳಿಗಾಗಿ ಹಳ್ಳಿಗಳಿಗಾಗಿ
ಕಣ್ಣೀರು ಸುರಿದು ವಿವೇಕಾನಂದರು. ಇಲ್ಲಿ ನಾವು ಟ್ರೈಬಲ್ ಕೆಲಸ ಯಾವಾಗ ಮಾಡ್ತೇವೆ, ಇಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೇವೆ, ನಮಗೊಂದು ಅತ್ಯಂತ ಆನಂದವಾಗ್ತದೆ. ಅಂದರೆ ಸ್ವಾಮೀಜಿಗೆ ಬಹಳ ಪ್ರಿಯವಾದ ಕೆಲಸ. ಅವರಿಗೆಲ್ಲ ಕೆಲಸನೂ ಪ್ರಿಯವೇ. ಅಂದರೆ ಬಡವರನ್ನು, ಬಲ್ಲಿದರನ್ನು, ಹಿಂದುಳಿದವರನ್ನು ಅವರಿಗೆ ಸಹಾಯ ಮಾಡೋಕ್ಕಾದ್ರೂ ಹೋಯ್ತು ಅಂದರೆ ಆ ತ್ಯಾಗನ ಬಹಳ ಒಪ್ಕೊಳ್ತಾಯಿದ್ರು ಅವರು. ಅದಕ್ಕೋಸ್ಕರ ಏನೋ ಒಂದು ವಿವೇಕಾನಂದ ಒಂದು ವಿಶೇಷ ಕೃಪೆ ಇರ್ತದೆ ಈ ಟ್ರೈಬಲ್ ವರ್ಕ್ನಲ್ಲಿ. ವಿಷ್ಣು ಮಹೇಂದ್ರ ಹೇಳ್ತಾಯಿದ್ರು, ನಮಗೆ ತಾಯಿ ಕೃಪೆಯಿಂದ ಬಂತು ಅಂತ. ತಾಯಿ ಕೃಪೆ ಬಂದಿರ್ಬೋದು, ಅದ್ರ ಕೂಡ ವಿವೇಕಾನಂದರ ಕೃಪೆಯೂ ಬಂದಿದೆ ನಿಮಗೆ. ಯಾತಕ್ಕಂದರೆ ಅವರು ಈ ಕೆಲಸ ವಿಶೇಷವಾಗಿ ಪ್ರೀತಿಸ್ತಾರೆ. ನಾನು 20 ವರ್ಷ ಹೆಚ್ಚು ಕಡಿಮೆ ಟ್ರೈಬಲ್ ಕೆಲಸ ಮಾಡಿದ್ದೇನೆ. ನಾರ್ತ್ ಈಸ್ಟ್ನಲ್ಲಿ, ಅರುಣಾಚಲ್ ಪ್ರದೇಶದಲ್ಲಿ ಮತ್ತು ನಾರಾಯಣಪುರ ಅಂತ ಮಧ್ಯಪ್ರದೇಶದಲ್ಲಿ ಎಲ್ಲನೂ ಟ್ರೈಬಲ್ಗಳ ಕೆಲಸ. ಮತ್ತು ಚೆರಾಪುಂಜಿ ಒಳಗೆ ಮೇಘಾಲಯದಲ್ಲಿ ಎಲ್ಲ ಟ್ರೈಬಲ್ನ ಹಳ್ಳಿ ಕಾಡಿನಿಂದ ಕರ್ಕೊಂಬಂದು ಹಾಸ್ಟೆಲಲ್ಲಿ ಇರಿಸಿ ಅವರಿಗೆ ಮಾಡ್ರನ್ ಎಲ್ಲನೂ ಕಲಿಸ್ಕೊಟ್ಟು, ಸ್ಯಾನಿಟೇಷನ್ ಮತ್ತು ಕಲಿಸ್ಕೊಟ್ಟು ಕ್ಲಾಸ್ 12ವರೆಗೆ ಎಜುಕೇಷನ್ ಮಾಡಿ ನಮ್ಮ ಹುಡುಗರು ಇವಾಗ ಆಲ್ ಇಂಡಿಯಾ ಎಲ್ಲ ಕಡೆಯೂ ಇದ್ದಾರೆ. ಡೆಲ್ಲಿ ಒಳಗಿದ್ದಾರೆ, ಟ್ರಿವೆಂಡ್ರಮ್ನಲ್ಲಿದ್ದಾರೆ, ಚೆನ್ನೈ ಒಳಗಿದ್ದಾರೆ, ಎಲ್ಲದರಲ್ಲೂ ನಮ್ಮ ಹುಡುಗಿದ್ದಾರೆ. ಅರುಣಾಚಲ್ ಪ್ರದೇಶ್ ಗೌರ್ಮೆಂಟು, ಅಲ್ಲೇ ನಾನು ಕೆಲಸ ಮಾಡಿದ ಸುಮಾರು 13 ವರ್ಷ. ಅರುಣಾಚಲ್ ಪ್ರದೇಶ್ ಗೌರ್ಮೆಂಟ್ನಲ್ಲಿ 5 ಜನ ಮಿನಿಸ್ಟರು ನನ್ನ ಸ್ಟೂಡೆಂಟ್ಸು. ಡೆಲ್ಲಿಗೆ ಹೋಯ್ತು ಅಂದರೆ, ನಾನು ಏರ್ಪೋರ್ಟ್ಗೆ ಹೋದರೆ ನಮ್ಮ ಸ್ವಾಮಿಗಳು ಬರೋಕ್ಕೆ ಹೊತ್ತಾಯಿತು ಅಂದರೆ, ಆ ಡೆಲ್ಲಿಲಿ ಏರ್ಪೋರ್ಟ್ನಲ್ಲಿ ಒಬ್ಬ ಆಫೀಸರ್ ಇದ್ದಾನೆ, ನಮ್ಮ ಟ್ರೈಬಲ್ ಹುಡುಗ, ಅವನು ಬಂದು ನನ್ನ VIP ಲೌಂಜಿಗೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಈ ಟ್ರೈಬಲ್ ಮಕ್ಕಳಿಗೆ ಕೆಲಸ ಮಾಡಿದವು ನನಗೆ ಗೊತ್ತು. ಅವರುಗಳ ಪ್ರೀತಿನ ಸಂಪಾದಿಸ್ಕೊಳ್ಳೋದು ಮೊದಲು. ಸಾಧಾರಣವಾಗಿ ಟ್ರೈಬಲ್ ಮಕ್ಕಳುಗಳು, ಕಾಡಿನಲ್ಲಿರೋ ಮಕ್ಕಳುಗಳು ಅವರು ಇಷ್ಟಪಡೋದಿಲ್ಲ. ಪ್ಲೈನ್ಸಿಂದ ನಾವು ಹೋಗ್ತಾ ಇರೋಲ್ಲ, ನಾವು ಅವರನ್ನ ನಮಗಿಂತ ಕಡಿಮೆ ಅಂತ ತಿಳ್ಕೊಳ್ತೇವೆ, ಅವರು ಅವ್ರಿಗಿಂತ ನಾವು ಕಡಿಮೆ ಅಂತ ತಿಳ್ಕೊಳ್ತಾರೆ. ನಾವು ಹೇಳಿದ್ದೀನಿ ಕೇಳಲ್ಲ. ಅವ್ರು ಹೇಳ್ತಾರೆ, ಅಯ್ಯೋ ಅವರು ಪಟ್ಟಣದವ್ರಿ, ಅವ್ರ ಮಾತು ಕೇಳಬೇಡಿ, ಅದೇನು ಪ್ರಾಕ್ಟಿಕಲ್ ಅಲ್ಲ ಅಂದ್ಬಿಡ್ತಾರೆ, ಹಾರಿಸ್ಬಿಡ್ತಾರಲ್ಲ, ಏನು ನಿಮ್ಮ ಫಾಲೋ ಮಾಡೋದೇ ಇಲ್ಲ ಅಂತ. ಅವ್ರ ಮಧ್ಯೆ ವಿಷ್ಣು ಮಹೇಂದ್ರ ಬಂದು ಅವ್ರ ಪ್ರೀತಿಯನ್ನು ಸಂಪಾದಿಸ್ಕೊಂಡು, ಎಷ್ಟು ಪ್ರೀತಿ, ಅವ್ರ ಪ್ರೀತಿಯಲ್ಲಿದ್ದರೆ ಇಷ್ಟು ಕೆಲಸ ಆಗ್ತಾಯಿತ್ತೆ. ಅದಕ್ಕೋಸ್ಕರ ವಿಷ್ಣು ಮಹೇಂದ್ರಿಗೆ ನಿಜವಾಗಿ ತಾಯಿಯವರ ಪ್ರೀತಿ ಸಿಕ್ಕಿದೆ, ತಾಯಿಯವರ ಆಶೀರ್ವಾದ ಸಿಕ್ಕಿದೆ. ಸ್ವಾಮಿ ವಿವೇಕಾನಂದರ ವಿಶೇಷ ಆಶೀರ್ವಾದ ಸಿಕ್ಕಿದೆ. ನನಗೆ ಹೇಗೆ ಸಿಕ್ತು ಆ ಥರ. 20 ವರ್ಷ ನಾನು ಟ್ರೈಬಲ್ ಕೆಲಸ ಮಾಡಿದೆ. ಆಗೂ ನನಗೆ ಅಲ್ಲಿ ಬಿಟ್ಬಿಟ್ಟು ಬರೋಕ್ಕೆ ಅನಿಸ್ತಾನೇ ಇಲ್ಲ. ನಾನು ಬರೋವಾಗ ಹೆಡ್ ಕ್ವಾರ್ಟರ್ ನನಗೆ ಬಂದು, ನೀನು ಬೇರೆ ಕಡೆ ಹೋಗ್ಬೇಕಪ್ಪ, ಬೇರೆ ಕಡೆ ತುರ್ತಾಗಿದೆ ಬಾ. ನನಗೂ ಬಿಡೋಕ್ಕೆ ಇಷ್ಟ ಇಲ್ಲ. ಅವಳು ಗೊಳೋ ಅಂತ ಅಳ್ತಾರೆ ಟ್ರೈಬಲ್ಗಳು. ನಾನು ಎಷ್ಟೋ ಅವ್ರಿಗೆ ಪ್ರೀತಿ ಅಂದರೆ, ಯಾರಾದರೂ ಸ್ಕೂಲಲ್ಲಿ ನೀವು ಇದ್ದಿರ ಒಂದು 10 ವರ್ಷ ಹೋಗುವಾಗ ಅಳೋದನ್ನು ನೋಡಿದ್ದೀರ ನೀವು. ಆ ಹುಡುಗರಿಂದ ದೊಡ್ಡವರಿಂದ ಚಿಕ್ಕವರೆಗೂ ಅಳುತ್ತಾರೆ. ನಾನು ಹೋಗ್ತಾ ಇದ್ದಾಗ, ಸ್ವಾಮಿ ನೀವು ಹೊರಟೋಗ್ತಾರಿಲ್ಲ, ನಮ್ಗೆ ಮುಂಚೆನೇ ಹೇಳಿತು ಅಂದರೆ ನಾವು ಬೇಲೂರು ಮಟ್ಟಿಗೆ ಬರೆದು ನಿಮ್ಮನ್ನು ಇಲ್ಲೇನೇ ಇಟ್ಕೊಂಡ್ಬಿಡ್ತಾಯಿದ್ವು, ಹೀಗೆಲ್ಲ ಹೇಳ್ಕೊಂಡು ಅಳ್ತಾರೆ. ಆಶ್ಚರ್ಯ. ಈ ಥರ ಅವರ ಪ್ರೀತಿಯನ್ನು ಸಂಪಾದಿಸ್ಕೊಂಡು ಈ ಕೆಲಸವನ್ನು ಮಾಡಿರ್ತಕ್ಕಂಥ ವಿಷ್ಣುಮಯಾನಂದರದು ಅವರಿಗೆ ನಮ್ಮ ಎಲ್ಲ ವಿಧವಾದ ಆಶೀರ್ವಾದಗಳು ಮತ್ತು ಶುಭಾಶಯಗಳು. ಇವರು ರಾಜೇಶ್ ಜಗದೇಲೆ ಹೇಳಿದಾಗೆ, ಗಿರೀಶ್ ಕೌಸ್ಗಿ ಹೇಳಿದಾಗೆ, ಈ ಸ್ಕೂಲು ಹೈಯರ್ ಸೆಕೆಂಡ್ರಿ ಸ್ಕೂಲ್ ಆಗಬೇಕು, ಹೈಯರ್ ಸೆಕೆಂಡ್ರಿಯಿಂದ ಕಾಲೇಜ್ ಆಗಬೇಕು, ಕಾಲೇಜಿಂದ ಯೂನಿವರ್ಸಿಟಿ ಆಗಬೇಕು. ಆಗ್ತದೆ. ಇದರಲ್ಲಿ ಏನು ಹೆಚ್ಚಾಗಿ ನಾವು ಕಲ್ಪನೆ ತಿಳ್ಕೊಬೇಕಾಗಿಲ್ಲ. ಯೂನಿವರ್ಸಿಟಿ ನಾವು ತೆಗೆದಿದ್ದೇವೆ. ಬೇಲೂರು ಮಠದಲ್ಲಿ ವಿವೇಕಾನಂದ ಯೂನಿವರ್ಸಿಟಿ ತೆಗೆದಾಯಿತು. ವಿವೇಕಾನಂದ ಯೂನಿವರ್ಸಿಟಿ 4 ಕಡೆ ಇಂಡಿಯಾದಲ್ಲಿ ಬ್ರಾಂಚಸ್ ಉಂಟು. ವಿವೇಕಾನಂದ ಯೂನಿವರ್ಸಿಟಿ ಆ ಥರ ಇಲ್ಲಿ ಒಂದು ಟ್ರೈಬಲ್ ಯೂನಿವರ್ಸಿಟಿ ಆಗ್ಬೋದು. ಏನು ತೊಂದರೆ ಇಲ್ಲ. ವಿಶೇಷವಾಗಿ ಜನಗಳ ಪ್ರೀತಿ ಮತ್ತು ಒಳ್ಳೆಯ ಹೃದಯವಂತರಾದ ಸ್ವಾಮಿಗಳು ವಿಷ್ಣುಮಯಾನಂದರು ಇರುವಾಗ ಇಂಥ ಕೆಲಸ ಹಾಗೆ ಆಗ್ತದೆ. ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನೊಂದು ವಿಷಯ ನೀವೇ ಹೇಳಿದ್ರಿ, ಅದರಲ್ಲಿ ಅವರು ಹೇಳಿದ್ರು, ಈ ಹಳ್ಳಿಗಳಲ್ಲಿ ಜಾಗೃತಿ ಉಂಟು ಮಾಡೋದು ಇದು ಬಹಳ ಎಲ್ಲದಕ್ಕಿಂತ ಉತ್ತಮವಾದ ಕೆಲಸ. ನಮ್ಮ ಟ್ರೈಬಲ್ ಕೆಲಸದಲ್ಲಿ ಒಂದು ಸರಿ ನಾರಾಯಣಪುರ ಮಧ್ಯಪ್ರದೇಶದಲ್ಲಿ ನಮ್ಮದು ಟ್ರೈಬಲ್ ಸ್ಕೂಲ್ ಉಂಟು, ಹೈಯರ್ ಸೆಕೆಂಡ್ರಿ ಸ್ಕೂಲ್. ಕ್ಲಾಸ್ 1ರಿಂದ ಹೈಯರ್ ಸೆಕೆಂಡ್ರಿವರೆಗೆ 1000 ಜನ ಹುಡುಗರು ಓದ್ತಾರಲ್ಲಿ. ಒಂದು ಸರಿ ಡೆಪ್ಯೂಟಿ ಕಮಿಷನರ್ ಕರ್ಕೊಂಬಂದಿದ್ದೆ.
ಡೆಪ್ಯೂಟಿ ಕಮಿಷನರ್ ಭಾಳ ದೊಡ್ಡ ಆಫೀಸರು. ಆ ಹಳ್ಳಿಗಳ ಕಾಡಲ್ಲಿ ಡೆಪ್ಯೂಟಿ ಕಮಿಷನರ್ ಅಂದರೆ ಚೀಫ್ ಮಿನಿಸ್ಟರ್ ಥರ ಅವನು, ಭಾಳ ಪವರ್ಫುಲ್ಲು. ಸೊ ಅವನು ಕರ್ಕೊಂಬಂದೆ ನಮ್ಮ ಸ್ಕೂಲ್ಗೆ. ಒಂದು ಕ್ಲಾಸ್ 6 ಹುಡುಗ ಕ್ಲಾಸು 3ನೇ 4ನೇ ಓದ್ತಕ್ಕಂಥ ಹುಡುಗ. ಅವನು ಭಾಳ ಚೆನ್ನಾಗಿ ಹಾಡ್ತಾಯಿದ್ದ. ಅವನು ಹಾಡೋಕ್ಕೆ ಹೇಳಿದೆ ಓಪನಿಂಗ್ ಸಾಂಗು. ಅವನು ಹಾಡಿದ ಮೇಲೆ ಡೆಪ್ಯೂಟಿ ಕಮಿಷನರ್ ಭಾಳ ಸಂತೋಷ ಆಗಿಬಿಡ್ತು. ಕೊನೆಯೊಳಗೆ ಅವ್ರು ಹೋಗೋಕ್ಕೆ ಮುಂಚೆ ಆ ಹುಡುಗನ ಕರೆದು, ಏನಪ್ಪ ನೀನು ಏನಾಗೋಕ್ಕೆ ನಿನಗೆ ಆಸೆ? ಕ್ಲಾಸ್ 3ರಲ್ಲಿ ಓದ್ತಾ ಇದ್ದಾನೆ ಅವನು. ಏನಾಗಬೇಕು ಅಂತ ನಿನಗೆ ಆಸೆ ಜೀವನದಲ್ಲಿ? ಸರ್ ನನಗೆ ಡೆಪ್ಯೂಟಿ ಕಮಿಷನರ್ ಆಗಬೇಕು ಅಂತ ಆಸೆ. ಅವರು ಡೆಪ್ಯೂಟಿ ಕಮಿಷನರ್ ನನಗೆ ಹೇಳ್ತಾರೆ, ಸ್ವಾಮಿ ನೀವು ಕೊಟ್ಟಿದ್ದ ಎಜುಕೇಷನು ಸಾರ್ಥಕ. ಯಾಕೆಂದ್ರೆ ಅವನ ಆಸೆ ಬಂದುಬಿಡ್ತಲ್ಲ, ನಾನು ಡೆಪ್ಯೂಟಿ ಕಮಿಷನರ್ ಆಗಬೇಕು ಅಂತ ಆಸೆ ಹುಟ್ಟೋದೇ ಇಲ್ಲ. ಬೇರೆ ಕಡೆ ನೀವು ಹೋಗಿ ನೋಡಿ, ಆಸೆನೇ ಎಲ್ಲವಿದೆ. ಅಯ್ಯೋ ಸಾಕು ಕ್ಲಾಸ್ 5 ಸಾಕಪ್ಪ, 6 ಸಾಕಪ್ಪ, 7 ಸಾಕಪ್ಪ. ಇವನು ಹೇಳ್ತಾರೆ ಡೆಪ್ಯೂಟಿ ಕಮಿಷನರ್ ಆಗಬೇಕು ತಾನು ಈ ಟ್ರೈಬಲ್ ಹುಡುಗ. ಸ್ವಾಮಿ ನಿಮ್ಮ ಎಜುಕೇಟ್ ಪೂರ್ತಿ ಸಾರ್ಥಕವಾಗಿ ಇನ್ನೇನು ಮಾಡಬೇಕಾಗಿಲ್ಲ. ಅವನಲ್ಲಿ ಇಂದು ಜಾಗೃತಿ ಉಂಟು ಮಾಡಿಬಿಟ್ರಿ. ಅವನು ಹೇಳಿದ್ದು ಸತ್ಯವಾಗಿದೆ. ಇವತ್ತು ಆ ಹುಡುಗರು ಡಾಕ್ಟ್ರುಗಳಾಗಿದ್ದಾರೆ, ಹುಡುಗಿಯರು ನರ್ಸ್ಗಳಾಗಿದ್ದಾರೆ, ನರ್ಸಿಂಗ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾರೆ, ಸ್ಕೂಲ್ಗಳಲ್ಲಿ ಲೆಕ್ಚರ್ಗಳಾಗಿದ್ದಾರೆ ನಮ್ಮ ಸ್ಟೂಡೆಂಟ್ಸು. ಹೀಗೆ ಹಳ್ಳಿಗಳನ್ನೆಲ್ಲನೂ ಕಣ್ಣು ತೆರೆಸಿ ಜ್ಞಾನ ಕೊಟ್ಟು ಇದನ್ನು ಮಾಡಿಸ್ಬೇಕು ಅನ್ನೋ ಉತ್ಸಾಹ ಯಾರು ಕೊಟ್ಟಿದ್ದು? ಭಗವಾನ್ ಶ್ರೀರಾಮಕೃಷ್ಣರು ಬಡವರಿಗೋಸ್ಕರ ಎಷ್ಟು ಫೀಲ್ ಮಾಡ್ತಾಯಿದ್ರು. ತಾಯಿಯವರು ಶಾರದಾ ದೇವಿಯವರು ಎಷ್ಟು ಫೀಲ್ ಮಾಡ್ತಾಯಿದ್ರು. ಸ್ವಾಮಿ ವಿವೇಕಾನಂದರು ಮೂರ್ತಿಮಂತರಾಗಿ ಹೇಗೆ ಬಡವರಿಗೋಸ್ಕರ ನಾವು ಪ್ರೀತಿಸಬೇಕು, ನಮ್ಮದು ಎಲ್ಲ ಶಕ್ತಿನೂ ಬಡವರನ್ನ ಮೇಲೆ ಏಳಿಸಿದವರಿಗೆ ಈ ಭಾರತ ದೇಶ ಮುಂದೆ ಹೇಳೋಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಎತ್ತು ಅಂತ ಆವಾಗ ಹೇಳಬೇಕು, ಯಾವಾಗ ಬಡವರೆಲ್ಲ ಮೇಲಕ್ಕೆ ಬರ್ತಾರೆ. ಸ್ವಾಮಿ ವಿವೇಕಾನಂದ ಮತ್ತೆ ಹೇಳ್ತಾಯಿದ್ದರು. ಒಂದು ಸರಿ ಹೇಳ್ತಾರೆ, ನಾನು ಇದನ್ನು ಮಾಡೋಕ್ಕೆ ಸಾಧ್ಯನೂ ಇಲ್ಲದೆ ನಾನು ಹೊರಟೋಗ್ಬಿಡ್ಬೋದು, ಅಂದರೆ ಈ ಕೆಲಸವನ್ನು ನಿಮ್ಮ ಕೈಯಲ್ಲಿ ಬಿಟ್ಟು ಹೋಗ್ತೇನೆ. ನಾನು ಹೊರಟೋಗ್ಬಿಟ್ಟ ಮೇಲೂ ನಾನು ಇರೋವರೆಗೂ ನಿಮಗೆ ಸಹಾಯ ಮಾಡ್ತೇನೆ. ನಾನು ಹೊರಟೋಗ್ಬಿಟ್ಟ ಮೇಲೆ ನನ್ನ ಆತ್ಮ ನಿಮ್ಗೆ ಕೂಡ ಕೆಲಸ ಮಾಡ್ತದೆ. ನೀವು ಕೆಲಸ ಮಾಡ್ಕೊಂಡೋಗಿ ಬಡವರಿಗೋಸ್ಕರ. ಸೊ ನಾವು ಆ ಮುಂದಿನ ಕಾಲದಲ್ಲಿ ಬಡವರು ಅಂತ ಹೇಳ್ತಾರೆ, ಬಡತನ ಇವಾಗ ಅಷ್ಟು ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಅಂದ್ರೂ ಈ ವಿದ್ಯೆಯ ಬಡತನ ಇದೆ. ಸರಿಯಾದ ವಿದ್ಯೆ, ಸರಿಯಾದ ಎಜುಕೇಷನ್ನು, ಶಿಕ್ಷಣ ಸಿಕ್ಕಿಲ್ಲ ನಮ್ಮ ಮಕ್ಕಳಿಗೆ. ಯಾಕೆಂದರೆ ನಮ್ಮ ವಿದ್ಯಾವಂತರೆಲ್ಲನೂ ದೇಶಪ್ರೇಮ ಎಲ್ಲಿ, ದೇಶಕ್ಕೋಸ್ಕರ ತ್ಯಾಗ ಎಲ್ಲಿ? ದೇಶದಲ್ಲಿ ಎಲ್ಲರೂ ಒಳ್ಳೆಯವರಾಗಬೇಕು, ಅದಕ್ಕೋಸ್ಕರ ನಾವು ಅವ್ರಿಗೆ ದಾರಿ ತೋರಿಸ್ಬೇಕು, ಅದನ್ನು ನಮ್ಮಲ್ಲಿ ಒಳ್ಳೆಯವಂತಿಕೆ ಇರಬೇಕು ಹಾಗಂತ ಹೇಳೋರು ಎಷ್ಟು ಜನ ಇದ್ದಾರೆ ವಿದ್ಯಾವಂತರಲ್ಲಿ? ಸರಿಯಾದ ವಿದ್ಯೆ ನಮಗೆ ಕೊಟ್ಟು ಅಂದರೆ ಒಂದು ಕಡೆ ಅವರು ಟೆಕ್ನಾಲಜಿ, ಸೈನ್ಸು, ಮ್ಯಾನೇಜ್ಮೆಂಟು ಎಲ್ಲ ತಿಳ್ಕೋಬೇಕು. ಅದ್ರ ಕೂಡ ಅವರಿಗೆ ಆಧ್ಯಾತ್ಮ ವಿದ್ಯೆ, ನಾನು ಪರಮಾತ್ಮನ ಮಗು, ಪರಮಾತ್ಮ ನನ್ನ ತಂದೆ ತಾಯಿ, ಎಲ್ಲರೂ ಪರಮಾತ್ಮನ ಮಕ್ಕಳು, ಎಲ್ಲರೂ ಅವ್ರ ತಂದೆ ತಾಯಿ, ಭಗವಂತನ ತಂದೆ ತಾಯಿ, ನಾವೆಲ್ಲ ಒಂದು ವಿಶ್ವವೆಲ್ಲ ಕುಟುಂಬ. ಈ ಭಾವನೆ ಬರಬೇಕು. ಅವಾಗಲೇ ಒಳ್ಳೆಯ ವಿದ್ಯಾವಂತ ಅಂತ ಹೇಳಬೇಕು. ಯಾಕೆಂದರೆ ನಾವು ಭಗವಂತನ ಮಕ್ಕಳು ಎಲ್ಲರೂ ಅಂದರೆ ನಮಗೆ ಜಾತಿ ಅಡ್ಡಿ ಇಲ್ಲ, ಪಂಥದ ಅಡ್ಡಿ ಇಲ್ಲ, ನಾನು ಬೇರೆ ನೀನು ಬೇರೆ ಅಂತ ಯಾವುದು ಬೇರೆ ಭಾವ ಏನಿಲ್ಲ. ಎಲ್ಲರೂ ಒಂದಾಗಿರ್ತೇವೆ. ಬರೀ ಭಾರತ ದೇಶದಲ್ಲ, ಭಾರತದ ಹೊರಗಡೆ ಕೂಡ ಒಂದಾಗ್ತೇವೆ. ಈಗ ಒಂದು ವಿಶ್ವಮಾನವತೆ, ಕೆ.ವಿ. ಪುಟ್ಟಪ್ಪನವರು ಅವರ ಹಬ್ಬ ಹುಟ್ಟಿದ ಹಬ್ಬ ಒಂದ್ಸರಿ ಹೋಗಿದ್ದೆ. ಅವರು, ಸ್ವಾಮಿ ನೀವು ರಾಮಕೃಷ್ಣ ಮಿಠೆಯಿಂದ ಬಂದಿದ್ದೀರಾ, ನಿಮಗೆ ನಾನು ವಿಶ್ವಮಾನವ ಅಂತ ಒಂದು ಕವಿತೆ ಬರೆದಿದ್ದೇನೆ, ನಿಮಗೆ ಓದಿ ಹೇಳ್ತೇನೆ ಕೇಳಿ ಅಂದ್ಬಿಟ್ಟು ಅವರು ವಿಶ್ವಮಾನವ ಓದಿ ಹೇಳಿದರು. ವಿಶ್ವಮಾನವರಾಗಬೇಕು ನಾವು ಎಲ್ಲರೂ. ನಾವು ಒಂದು ಮನುಷ್ಯ ಮಾತ್ರರು, ನಾವೆಲ್ಲರೂ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅಮ್ಮ ಅಪ್ಪಂದರು. ಈ ಥರ ಒಂದು ಭಾವನೆ ಬರತಕ್ಕಂಥ ವಿದ್ಯೆ ಕೊಡಬೇಕು. ಅದ್ರ ಕೊಡೋದೇ ನಿಮಗೆ ಟೆಕ್ನಾಲಜಿ, ಸೈನ್ಸ್ ಎಲ್ಲ ಕೊಡಿ. ನಾವಿವಾಗ ಏನು ಮಾಡ್ತಾಯಿದ್ದೇವೆ? ಟೆಕ್ನಾಲಜಿ, ಸೈನ್ಸು ಎಲ್ಲ ಕೊಡ್ತೇವೆ, ಈ ಭಾವನೆ ಕೊಡ್ತಾಯಿಲ್ಲ. ನಾವೆಲ್ಲ ಒಂದಪ್ಪ ದೇಶ. ನಾವು ನಮ್ಮ ಭಾಷೆ ಏನಿದ್ರೇನು, ನಮ್ಮ ಜಾತಿ ಏನಿದ್ರೇನು, ನನ್ನ ಧರ್ಮ ಏನಿದ್ರೇನು, ನಾವೆಲ್ಲ ಮನುಷ್ಯರು. ಒಬ್ರಿಗೊಬ್ರು ಕೈ ಕೊಟ್ಟು ನಾವು ಸಹಕಾರದಿಂದ ಬಾಳಬೇಕು, ಪ್ರೀತಿಸಬೇಕು. ಯಾಕೆಂದರೆ ನಾವೆಲ್ಲ ಒಬ್ಬ ಭಗವಂತನ ಮಕ್ಕಳು. ಈ ಥರ ಒಂದು ಆಂತರಿಕವಾದ ಒಂದು ಪ್ರೀತಿ ಒಬ್ರಿಗೊಬ್ಬರು. ಆ ಪ್ರೀತಿ ಇತ್ತು ಅಂದರೆ ತಾನಾಗೇನೆ ಈ ಕರಪ್ಷನ್ ಬಡ್ಕೊಳ್ತೇವಲ್ಲ ನಾವು. ಕರಪ್ಷನ್ ಹೇಗೆ ಹೋಗ್ತದೆ? ಯಾರನ್ನು ಪ್ರೀತಿಸ್ತೇವೋ ಅವ್ರ ಹತ್ರ ಕರಪ್ಷನ್ ಮಾಡೋದಿಲ್ಲ ನಾವು, ಯಾರನ್ನು ಪ್ರೀತಿಸ್ತೇವೋ ಅವ್ರ ಹತ್ರ ಕರಪ್ಷನ್ ಮಾಡ್ತೇವೆ, ತಾನಾಗೇ ಹೋಗ್ತದೆ. ಸೊ ಶ್ರೀರಾಮಕೃಷ್ಣರು ಹೇಳ್ಕೊಟ್ಟಿದ್ದು ಈ ಆಧ್ಯಾತ್ಮಿಕತೆಯ ಮೂಲಕ, ಇದರ ಪ್ರಸಾರದ ಮೂಲಕ, ಅದನ್ನೇ ಸ್ವಾಮಿ ವಿವೇಕಾನಂದರು ಮಾಡಿದ್ದು. ಎಲ್ರಿಗೂ ವಿದ್ಯೆ ಕೊಡು, ಸೆಕ್ಯುಲರ್ ವಿದ್ಯೆ ಕೂಡನೇ ಅವರಿಗೆ ನೀವೆಲ್ಲ ಭಗವಂತನ ಮಕ್ಕಳು,
ಭಗವಂತ ನಮ್ಮೆಲ್ಲ ತಂದೆ ತಾಯಿ ಎಲ್ಲ ಧರ್ಮದವರು ನಾವು ಸಮಾನವಾದವರು. ಧರ್ಮ ಅಂದರೆ ಏನು? ನಾನು ಒಳ್ಳೆಯವನಾಗಬೇಕು, ಬೇರೆಯವರನ್ನು ಒಳ್ಳೆಯವನಾಗಬೇಕು, ಸಹಾಯ ಮಾಡಬೇಕು, ಇದೇ ಧರ್ಮ ಅಂದರು. ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ರು, ನಾವು ಒಳ್ಳೆಯವರಾಗಬೇಕು, ಬೇರೆಯವರನ್ನು ಒಳ್ಳೆಯವರು ಮಾಡೋದಕ್ಕೆ ಸಹಾಯ ಮಾಡಬೇಕು, ಇದೇ ಕಣೆಯ ಧರ್ಮ ಅಂದರು. ಈ ಥರ ಧರ್ಮವನ್ನು ನಾವು ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಅಂಥದ್ದನ್ನೆಲ್ಲ ಕಲಿಸೋಕ್ಕೋಸ್ಕರ ಒಂದು ನಾಂದಿ, ಒಂದು ಶ್ರೀ ಗಣೇಶ ಈ ಸ್ಕೂಲು. ವಿಷ್ಣುಮಯಾಂದರಿಗೆ ಮತ್ತೊಮ್ಮೆ ನನ್ನ ಆಶೀರ್ವಾದಗಳನ್ನು, ಶುಭಾಶಯಗಳನ್ನು ತಿಳಿಸ್ಕೊಂಡು, ಇಲ್ಲಿ ನನ್ನ ಕರೆದ ಎಲ್ಲರಿಗೂ ನನ್ನ ಕೃತಜ್ಞತೆ ಅರ್ಪಿಸ್ಕೊಂಡು, ಈ ಸ್ಕೂಲು ಮತ್ತೆ ಮತ್ತೆ ವೃದ್ಧಿಯಾಗಿ ಹೆಚ್ಚಾಗಿ ವೃದ್ಧಿಯಾಗಿ, ನಾನು ಹೇಳಿದಾಗೆ ಅದು ಯೂನಿವರ್ಸಿಟಿ ಆಗ್ಬೋದು, ಅದಕ್ಕಿಂತ ದೊಡ್ಡದಾದರೆ ಏನಾಗಿತ್ತು ಅಂದರೆ ಅದೂ ಆಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ. ಜಯ ರಾಮಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳು. ಶ್ರೀ ಶಾರದಾ ದೇವಿ ವಿದ್ಯಾಕೇಂದ್ರದ ಬಾಲಕರ ವಿಭಾಗದ ಈ ಭವ್ಯ ಕಟ್ಟಡಕ್ಕೆ ಕಾರಣೀಭೂತರಾಗಿರುವ ಮಹನೀಯರಿಗೆ ಗೌರವ ಸಮರ್ಪಣೆ. ಶ್ರೀ ಶೇಷಾದ್ರಿ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Revered Maharaj, devotees and friends, it is one thing to have ideas about a building. It is another thing to put the items within the building. So today we have to honor and felicitate people who have been involved in putting the ideas into practice, conceiving them, and also practicalizing them. There are many who have contributed to this cause. We are able to honor only a few of them today. We'll start with Shri Nandish of SID Engineers. He is an alumni of Shri Ramakrishna Vidyarthi Mandiram and has been associated with Ramakrishna Mutt for a number of years. He was the engineer in charge of construction, and what you see before you is his contribution to this cause. Shri Nandish. I request Swamiji to honor him. Next is Shri Vivek S. of Ayatana Architects. There were many unique issues within this building, and he put his whole might forward to resolving many of these issues, and his efforts is what you have seen, what you are seeing in front of you today. Shri Vivek. Electrical engineers were Shri Chandrakirti of Paramamsa Electrical Corporation. The consultant was Krishna S. They have been unable to come to this function today. Shri Suhas of Base Engineering Services, the structural engineers for this project. Unfortunately, he was also not able to make it to this function. We express our thanks to the three of them. Then we have Shri Munivere Gowda of Mohit Electricals, the contractor, electrical contractor who executed this project. Shri Munivere Gowda. Water is a very important resource, and to make water available is a very important task. The plumbing work for the entire project was handled by Shri Ravi. He has not been able to make it to this function.
our thanks go to him. Next are the people who put the bricks together. Shri Shashikumar and Shri Shaktivel, masons. They were helped by Shri Marilinga, Sujata and Shanti. Lastly, Shri Raghu, engineer. Thank you all. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ಶ್ರೀ ಶೇಷಾದ್ರಿಯವರಿಗೆ ಧನ್ಯವಾದಗಳು. ಕಡೆಯ ಕಾರ್ಯಕ್ರಮ, ಇಲ್ಲಿ ಆಗಮಿಸಿರುವ ಅತಿಥಿ ಅಭ್ಯಾಗತರಿಗೆ ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಶ್ರೀಯುತ ಮುರಳೀಧರ್ BS ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. Canfin Homes would like to present a check to Ramakrishna Mission on this occasion. Formal vote of thanks by Shri B.S. Muralidhar. ಸೊ ಈಗ ವಂದನಾರ್ಪಣೆಯ ಕಾರ್ಯಕ್ರಮ. ಮೊದಲಿಗೆ ನಮ್ಮ ಆಹ್ವಾನಕ್ಕೆ ಮನೆ ಕೊಟ್ಟು ವಿಶೇಷವಾಗಿ ಬೆಂಗಳೂರಿಗೆ ಬಂದಿರತಕ್ಕಂತಹ ಪರಮ ಪೂಜ್ಯ ಸ್ವಾಮಿ ಗೌತಮಾನಂದಜಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ನೋಡಿ, ಅವ್ರ ಸ್ವಾಮೀಜಿಯವರು ನಮಗೆ ಅದು ಇಳಿ ವಯಸ್ಸು ಅನಿಸುತ್ತೆ, ಆದರೂ 95 ವರ್ಷ ಅನ್ನೋದು ನಮಗೆ ಬಹಳ ತುಂಬ ವಯಸ್ಸು ಅಂತ. ಅದು ಸ್ವಾಮೀಜಿಗವ್ರು ಅನಿಸಲ್ಲ. ಅದು ಇನ್ನೂ ನಮ್ಮ ಚಿಕ್ಕವರು ಹಾಗೆ ನಮ್ಮ ಜೊತೆ ಓಡಾಡಿಕೊಂಡು ಈ ಕಟ್ಟಡ ಮತ್ತು ಆ ಪಕ್ಕದ ಕಟ್ಟಡದ ಫೌಂಡೇಶನ್ ಸ್ಟೋನು ಜೊತೆಗೆ ಈ ಕಂಪ್ಲೀಷನ್ನು ಇನಾಗ್ರೇಷನ್ ಕೂಡ ಬರ್ತಿದ್ದಾರೆ. ಇದು ಭಾಳ ಸಂತೋಷದ ವಿಚಾರ. ನಮ್ಮನ್ನು ಹೀಗೆ ಅವರು ಅನವರತವಾಗಿ ಹರಿಸ್ತಾ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾನೆ. ಎರಡನೇದಾಗಿ, ಇವತ್ತಿನ ಸಭೆಯ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀ ಗಿರೀಶ್ ಕೌಸ್ಗಿ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, 3 ವರ್ಷಗಳ ಹಿಂದೆ ನಾವು ಕ್ಯಾನ್ಫಿನ್ ಹೋಮ್ಸ್ಗೆ ಹೋದಾಗ ಆವಾಗ ಚೀಫ್ ಫೈನಾನ್ಷಿಯಲ್ ಆಫೀಸರು ಅಥನು ಬಾಗ್ಚಿ ಅಂತ ಇದ್ದರು. ನಮ್ಮನ್ನು ಬಹಳ ಪರಿಚಯ ಇಲ್ಲ ನಮಗೆ. ಡೈರೆಕ್ಟಾಗಿ ಹೋಗಿ ಮಾತಾಡಿಸಿದಾಗ, ಓ ಡೋಂಟ್ ವರಿ, ವಿ ವಿಲ್ ಡೂ ಎನಿಥಿಂಗ್ ಪಾಸಿಬಲ್ ಫಾರ್ ರಾಮಕೃಷ್ಣ ಮಿಷನ್ ಅಂತ ಸ್ಟ್ರೈಟಾಗಿ ಹೇಳಿಬಿಟ್ರು. ಹಾಗಾಗಿ ನಾವು ರಾಮಕೃಷ್ಣ ಇದು ಕ್ಯಾನ್ಫಿನ್ ಹೋಮ್ಸ್ ನಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಗಿರೀಶ್ ಕೌಸ್ಗಿ ಅವರಿಗೆ, ಜೊತೆಗೆ ಅವ್ರ ಜೊತೆ ಬಂದಿರತಕ್ಕಂತಹ ಶ್ರೀ ಪ್ರಶಾಂತ್ ಶೆಣೈ ಮತ್ತು ಶ್ರೀ ಮಲ್ಯಾಜಿ ಅವರು ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಇನ್ನಿತರ ಅಧಿಕಾರಿಗಳು ಯಾರು ಬಂದಿದ್ದರೆ ಅವ್ರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳು. ರಾಜೇಶ್ ಜಗದಾಲೆ ಅವರು, ನೋಡಿ, ಜಗದಾಲೆಯ ಪರಿವಾರ ಮತ್ತು ರಾಮಕೃಷ್ಣ ಮಿಷನ್ ಶಿವನಹಳ್ಳಿ ಒಂದು ಅವಿನಾಭಾವವಂತ ಸಂಬಂಧ. ಇದು ನಿಮಗೆ ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ. ರಾಮಕೃಷ್ಣ ಗ್ರಾಮಕ್ಷೇಮ ಟ್ರಸ್ಟ್ ಅಂತ ಇತ್ತು. ಅದರಲ್ಲಿ ಇವ್ರ ತಂದೆಗೆ ಮೊದಲನೇ ಅವರು ಟ್ರಸ್ಟಿ ಅವರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಆಗಿದ್ದರು. ಸೊ ಹಾಗಾಗಿ ನಮಗೆ ರಾಮಕೃಷ್ಣ ಸುಮಾರು 1985ರಿಂದ ಅವರ ಫ್ಯಾಮಿಲಿ ಮತ್ತು ರಾಮಕೃಷ್ಣ ಮಿಷನ್ ಶಿವನಹಳ್ಳಿಗೆ
ಒಂದು ವಿಶೇಷವಾದ ಸಂಬಂಧ ಇದೆ. ಆ ಸಂಬಂಧವನ್ನು ಮಕ್ಕಳು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಲಿ. ನಮ್ಮ ಮೇಲೆ ಯಾವಾಗಲೂ ಅವರು ವಿಶೇಷವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಇನ್ನೂ ಹಾಗೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂಥೇಳಿ ಅವರಲ್ಲಿ ವಿಶೇಷವಾಗಿ ವಿನಂತಿಸ್ಕೊಳ್ತಾನೆ. ಹಾಗೆ ಜಗದಾಲೆ ಸಂಸ್ಥೆಯಿಂದ ಬಂದಿರತಕ್ಕಂಥ ಇನ್ನಿತರ ಸದಸ್ಯರಿಗೆ, ಜೊತೆಗೆ ಅವರ ಫ್ಯಾಮಿಲಿಯಲ್ಲಿ ಬಂದಿರತಕ್ಕಂತಹ ಫ್ಯಾಮಿಲಿ ಮೆಂಬರ್ಸು ಕೂಡ ನಾವು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇದಷ್ಟೇ ಅಲ್ಲದೆ ವಿಶೇಷವಾಗಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಬ್ಲಾಕು ಅದಕ್ಕೋಸ್ಕರ 11 ಲಕ್ಷ ರೂಪಾಯಿ ಕೊಟ್ಟು ಅವರು ತಾಯಿ ತಂದೆ ಹೆಸರಿನಲ್ಲಿ ಮಾಡಬೇಕಂತ ಕೇಳಿಕೊಂಡ್ರು. ಮರುಡಪ್ಪ ಅಂತ ಹೇಳಿ, ದಯವಿಟ್ಟು ಅವರು ಮುಂದೆ ಬರಬೇಕನ್ನು ಕೇಳ್ಕೊಳ್ತಾ ಇದ್ದೀನಿ. ಮರುಡಪ್ಪ ಬನ್ನಿ. ಸ್ವಾಮೀಜಿ ಕೈ ಕಳಿಸ್ಬಿಡಿ. ಸೊ ಇದಷ್ಟೇ ಅಲ್ಲದೆ ಅನೇಕ ಜನ ಅನೇಕ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅನೇಕ ಜನ ವಾಲಂಟಿಯರ್ಸ್, ಅದರಲ್ಲಿ ಕೆಲವರು ಡಾಕ್ಟ್ರುಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅಥವಾ ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಅನೇಕ ರೀತಿಯಲ್ಲಿ, ಜೊತೆಗೆ ಎನ್ವಿರಾನ್ಮೆಂಟಲಿಸ್ಟ್ ಇರ್ಬೋದು, ಈ ಥರ ಅನೇಕ ರೀತಿಯಲ್ಲಿ ಅನೇಕ ಜನ ನಮಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ನಮ್ಮ ರಾಮಕೃಷ್ಣ ಮಠದ ಸಾಧುಗಳು ಇವತ್ತು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇದಷ್ಟೇ ಅಲ್ಲದೆ ಬೇರೆ ವಾಲಂಟಿಯರ್ಸ್ ಇದ್ದಾರೆ. ನಮ್ಮ ಶಿವನಹಳ್ಳಿಯಲ್ಲೇ ಸ್ವಾಮೀಜಿಯವರು ನೀವು ಹೇಳಿದ್ರಿ, ಇಲ್ಲೇ ಸುಮಾರು ಒಂದು 100 ಜನ ವಾಲಂಟಿಯರ್ಸ್ ತಯಾರಾಗಿದ್ದಾರೆ ಸ್ವಾಮಿ. ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಭಾಳ ಸಂತೋಷ. ಅದು ನೀವು ಹೇಳಿದ ಹಾಗೆ ಸ್ವಾಮೀಜಿಯ ಪ್ರೀತಿ ಸಿಕ್ಕಿದೆ, ಜೊತೆಗೆ ಚೆನ್ನಾಗಿ ಟ್ರೈನಿಂಗ್ ಆಗಿದೆ. ಆ ಟ್ರೈನಿಂಗ್ ಆಗಿ ನಮ್ಮ ರಾಮಕೃಷ್ಣ ಮಠ ಮತ್ತು ಮಿಷನ್ನ ಒಂದು ಕಲ್ಚರ್ ಅವರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೆಯೇ ನಮ್ಮ ಬೆಂಗಳೂರಿನ ವಿವೇಕಾನಂದ ಬಾಲಕ ಸಂಘ ಮತ್ತು ಯುವಕ ಸಂಘ ಮತ್ತು ಇತರ ಹಿರಿಯ ಯುವಕರೆಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ನೀವೆಲ್ಲರ ಭಕ್ತಾದಿಗಳೆಲ್ಲ ಬಂದಿದ್ದೀರಾ ಇಲ್ಲಿ. ನೋಡಿ, ಇದನ್ನು ಜಾಸ್ತಿ ಅನೌನ್ಸ್ ಮಾಡಿರಲಿಲ್ಲ, ಜಾಸ್ತಿ ಜನ ಬರಬಾರ್ದು ಅಂತ ಒಂದು ದೃಷ್ಟಿ, ಯಾಕೆಂದರೆ ಕೋವಿಡ್ಡು ಇತ್ಯಾದಿ ರಿಸ್ಟ್ರಿಕ್ಷನ್ಸ್ ಇರೋದರಿಂದ. ಆದರೂ ಇಷ್ಟೊಂದು ಜನ ಬಂದಿದ್ದೀರಾ. ಇವರಿಗೆ ನಿಮ್ಮೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಶ್ರೀ ರಾಜೇಶ್ ಜಗದಾಲೆ ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮಂಗಳ ಕಾರ್ಯಕ್ರಮ ಆದ ತಕ್ಷಣ ಪರಮಪೂಜ್ಯ ಸ್ವಾಮೀಜಿಯವರು ವೇದಿಕೆ ಮೇಲೆ ಕೂತಿರ್ತಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಸಾಲಾಗಿ ಬಂದು ವೇದಿಕೆ ಮೇಲೆ ಹಾಗೆ ಮೇಲ್ ಬರದೆ ಹಾಗೆ ನಮಸ್ಕಾರ ಮಾಡಿ ಡೈನಿಂಗ್ ಏರಿಯಾಕ್ಕೆ ಪ್ರಸಾದಕ್ಕೆ ಹೋಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಈಗ ಮಂಗಳ. ಓಂ ಯಥಾಗ್ನೇರ್ದಾಹಿಕಾ ಶಕ್ತಿ ರಾಮಕೃಷ್ಣೇ ಸ್ಥಿತಾ ಹಿಯ ಸರ್ವವಿದ್ಯಾಸ್ವರೂಪಾಂ ತಾಂ ಶಾರದಾಂ ಪ್ರಣಮಾಮ್ಯಹಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. जय श्री मारम्मा देवी की जय. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ
ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಸದ್ಗುರು ಮಹಿಮೆ ಅನಂತ, ಸದ್ಗುರು ಕೃಪೆಯು ಅನಂತ, ಸದ್ಗುರು ಮಹಿಮೆ ಅನಂತ, ಸದ್ಗುರು ಕೃಪೆಯು ಅನಂತ. ಅವನ ನಯನಗಳು ಅನಂತವೈ, ತೋರಿದನವನು ಅನಂತ ಕಬೀರ, ತೋರಿದನವನು ಅನಂತ. ಅಜ್ಞಾನದಿ ಈ ಮನುಜ ಪಾಪವಗೈಯುವನೇ, ಅಜ್ಞಾನದಿ ಈ ಮನುಜ ಪಾಪವಗೈಯುವನೇ. ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ ಕಬೀರ, ಕರ್ಮವು ಕಳೆಯುವುದೈ. ಸದ್ಗುರು ಬೋಧಿಸೆ ಶಿಷ್ಯನೋ, ಸದ್ಗುರುವೆ ಆದನೋ, ಸದ್ಗುರು ಬೋಧಿಸೆ ಶಿಷ್ಯನೋ, ಸದ್ಗುರುವೆ ಆದನೋ. ಇದ್ದಿಲು ಬೆಂಕಿಯ ಸ್ಪರ್ಶದಿಂದ ಬೆಂಕಿಯೇ ಆದಂತೆ ಕಬೀರ, ಬೆಂಕಿಯೇ ಆದಂತೆ. ಗುರುವಿನ ಸೇವಕನೊಂದು ಶ್ವಾನ, ಅದರ ಹೆಸರು ಮೋತಿ. ಗುರುವಿನ ಸೇವಕನೊಂದು ಶ್ವಾನ, ಅದರ ಹೆಸರು ಮೋತಿ. ಪ್ರೀತಿಯ ಹಗ್ಗವ ಕಟ್ಟಿಹನದಕ್ಕೆ ಎತ್ತ ಎಳೆದರತ್ತ ಕಬೀರ, ಎತ್ತ ಎಳೆದರತ್ತೀರ, ಕರ್ಮವು ಕಳೆಯುವುದೈ. ಸದ್ಗುರು ಬೋಧಿಸೆ ಶಿಷ್ಯನೋ, ಸದ್ಗುರುವೆ ಆದನೋ, ಸದ್ಗುರು ಬೋಧಿಸೆ ಶಿಷ್ಯನೋ, ಸದ್ಗುರುವೆ ಆದನೋ. ಇದ್ದಿಲು ಬೆಂಕಿಯ ಗುರು ಇಹನಲ್ಲಿ ಕಬೀರ, ಶ್ರೀ ಗುರುವಿಹನಲ್ಲಿ. ಗುರುವೆ ಅಗಸ ಶೇಷನೆ ವಸ್ತ್ರ, ದೇವರೇ ಸಾಬೋನೋ. ಗುರುವೆ ಅಗಸ ಶೇಷನೆ ವಸ್ತ್ರ, ದೇವರೇ ಸಾಬೋನೋ. ಧ್ಯಾನಶಿಲೆಯ ಮೇಲೊಗೆಯುವನು, ಜ್ಯೋತಿಯು ಹೊಮ್ಮುವುದು ಕಬೀರ, ಜ್ಯೋತಿಯು ಹೊಮ್ಮುವುದು. ಗುರು ಮಹಿಮೆಯ ಗರಿಮೆಯನೋ ಜನರೇನ ಬಲ್ಲರು. ಗುರು ಮಹಿಮೆಯ ಗರಿಮೆಯನೋ ಜನರೇನ ಬಲ್ಲರು. ಹರಿಮುನಿದರೆ ಗುರು ಪೊರೆಯುವನೈ, ಗುರು ಮುನಿದರೆ ಗತಿಯಾರು ಕಬೀರ,
ಗುರುಮುನಿದರೆ ಗತಿಯಾರು. ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ. ಉತ್ತಮ ಜನ್ಮ ದೊರೆಯುವುದು ಇದುವೇ ಹರಿಕೃಪೆಯೇ. ಜನ್ಮವಿಲ್ಲದಂತಾಗುವುದು ಇದುವೇ ಗುರು ಕೃಪೆಯೇ. ಕಬೀರ ಇದುವೇ ಗುರು ಕೃಪೆಯೇ. ಮಾಯೆಯೊಂದು ಉರಿಯುವ ದೀಪ ಮನುಜನೇ ಪತಂಗ. ಮಾಯೆಯೊಂದು ಉರಿಯುವ ದೀಪ ಮನುಜನೇ ಪತಂಗ. ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ. ಕಬೀರ ಮನುಜ ಮಾಯೆಯೊಳಗೆ. ಅಪರೂಪಕ್ಕೆ ಯಾವನು ಒಬ್ಬ ಗುರುಬೋಧನೆ ಗ್ರಹಿಸಿ. ಅಪರೂಪಕ್ಕೆ ಯಾವನು ಒಬ್ಬ ಗುರುಬೋಧನೆ ಗ್ರಹಿಸಿ. ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನು. ಕಬೀರ ಸಂತನಾಗುವನು. ಹೃದಯದಿ ಅರಳಿಗ ಕಮಲದಲ್ಲಿ ಬ್ರಹ್ಮವಸಿಪನಲ್ಲಿ. ಹೃದಯದಿ ಅರಳಿಗ ಕಮಲದಲ್ಲಿ ಬ್ರಹ್ಮವಸಿಪನಲ್ಲಿ. ಮನಭ್ರಮರವು ಮಧು ಹೀರುತ್ತಲೇ ಜೇಂಕರಿಸುವುದಲ್ಲಿ. ಕಬೀರ ಜೇಂಕರಿಸುವುದಲ್ಲಿ. ಎತ್ತಣಿಂದ ನೀ ಬಂದೆಯೋ ಹೋಗುವುದು ಎತ್ತಲೋ. ಎತ್ತಣಿಂದ ನೀ ಬಂದೆಯೋ ಹೋಗುವುದು ಎತ್ತಲೋ. ಇತ್ತಿಂದತ್ತ ಅತ್ತಿಂದಿತ್ತ ಮೂಲ ಮರೆತೆಯಲ್ಲೋ. ಕಬೀರ ಮೂಲ ಮರೆತೆ